ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಆಫ್ ಸಮ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸಿಂಪ್ಲಿಫೈ ದ ಬ್ಯೂಲಿಯನ್ ಫಂಕ್ಷನ್ ಯೂಸಿಂಗ್ ಕೆ ಮ್ಯಾಪ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಇನ್ ದ POS ಅಂದರೆ ಪ್ರಾಡಕ್ಟ್ ಆಫ್ ಸಮ್ ಫಾರ್ಮ್ ಆ್ಯಂಡ್ ಇಂಪ್ಲಿಮೆಂಟ್ ವಿತ್ ದ ಗೇಟ್ಸ್. ಸೊ ನಮಗೆ ಏನಂತ ಕೊಟ್ಟಿದ್ದಾರೆ, ಕೆ ಮ್ಯಾಪ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ. ನೆಕ್ಸ್ಟ್, ಈಕ್ವೇಷನ್ ಗಿವನ್ ಇನ್ SOP ಫಾರ್ಮ್. SOP ಫಾರ್ಮಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ. SOP ಅಂತಂದರೆ ಸಮ್ ಆಫ್ ಪ್ರಾಡಕ್ಟ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು, ಫಸ್ಟ್ ನಾನು ಏನು ಮಾಡ್ತೀನಿ, ಕೆ ಮ್ಯಾಪ್ನ ಬಿಡಿಸ್ತಾ ಹೋಗೋಣ. ಸೊ ನಮಗೇನು ಇನ್ಪುಟ್ಸ್ ಇರೋದು A ಮತ್ತು BC, ಕೇವಲ ಮೂರೇ ಇನ್ಪುಟ್ಸ್ಗಳಿರೋದು. ಸೊ ನಾನೇನು ಮಾಡ್ತೀನಿ, ಎಗೆ ನಾನೇನು ಮಾಡ್ತೀನಿ 0 ಕೊಡ್ಬೋದು ಅಥವಾ 1 ಕೊಡ್ಬೋದು. ನಿಮಗೆ ಫಸ್ಟು ಕೆ ಮ್ಯಾಪ್ನ ಬಿಡಿಸೋದಕ್ಕೆ ಬರಬೇಕು. ನೆಕ್ಸ್ಟ್ 0 0 0 1, ನೆಕ್ಸ್ಟ್ 1 0 ಇಲ್ಲಿ ಬರುತ್ತೆ, 1 1. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಫಸ್ಟು SOPನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. SOPಲಿ ಔಟ್ಪುಟ್ನ ನಾನೇನಂತ ಮಾಡಬೇಕು, 1 ಅಂತ ಡಿಪಿಕ್ಟ್ ಮಾಡ್ತಾ ಹೋಗಬೇಕು. ಎಲ್ಲಿ SOPಯಲ್ಲಿ. ಆದರೆ POSಲ್ಲಿ ಏನು ಮಾಡಬೇಕು, F ಈಸ್ ಈಕ್ವಲ್ ಟು ಅಂದರೆ ಔಟ್ಪುಟ್ನ ನಾನು 0 ಅಂತ ಡಿಪಿಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನನಗೆ SOPಲಿ ನನಗೆ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ, ಅದನ್ನೇನು ಮಾಡ್ತೀನಿ, ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಫಸ್ಟ್ 0 1 2 3 4 5 6 7 ಫಸ್ಟು ನಂಬರಿಂಗ್ ಮಾಡಿಕೊಂಡೆ. ಇವಾಗ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಅಂದರೆ, ಎಲ್ಲೆಲ್ಲಿ ಈ ನಂಬರ್ ಇದೆ ಅದಕ್ಕೆ ನಾನು 1ನ ಹಾಕ್ತಾ ಹೋಗ್ತೀನಿ. ಸೊ 0 ಎಲ್ಲಿದೆ, ಇಲ್ಲಿ, ಸೊ 1. ಇದು SOP ಫಾರ್ಮಲ್ಲಿ, ಸೊ 1. ನೆಕ್ಸ್ಟ್ 2 ಇರೋ ಜಾಗದಲ್ಲಿ 1 ಹಾಕಬೇಕು. ಸೊ 1, 3ಅಲ್ಲಿ 1, 4ಅಲ್ಲಿ 1, 5ಅಲ್ಲಿ 1, 6ಅಲ್ಲಿ 1. ಸೊ ಇಷ್ಟಲ್ಲಿ ನಾನು 1 ಹಾಕಿದೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ, ನಾನು ಮಾಡಬೇಕಾಗಿರೋದು POS ಫಾರ್ಮಲ್ಲಿ ಏನು ಮಾಡ್ತೀನಿ ಅಂತಂದರೆ, ಯಾವ ಜಾಗದಲ್ಲಿ ನಾನು 1 ಹಾಕಿ ಆದಮೇಲೆ ಖಾಲಿ ಉಳಿದಿದೆ ಆ ಜಾಗದಲ್ಲಿ ನಾನು 0ನ ಬರಿತಾ ಹೋಗ್ತೀನಿ. 0 ಮತ್ತು 0. ಸೊ ಈ 2 0ಗಳನ್ನ ಯೂಸ್ ಮಾಡಿಕೊಂಡು ನಾನು ಟೇಬಲ್ನ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ಈ 2 0ಗಳನ್ನು ಯೂಸ್ ಮಾಡಿಕೊಂಡು ನಾನು ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ಸೊ ಇವೆರಡು ಡಯಾಗ್ನಲಲ್ಲಿರೋದ್ರಿಂದ ನಾನು ಗ್ರೂಪಿಂಗ್ ಮಾಡೋದಕ್ಕೆ ಆಗಲ್ಲ. ಸೊ ಸಪ್ರೇಟಾಗೆ ಮಾಡ್ತಾ ಹೋಗಬೇಕು. ಸೊ ಇದರಲ್ಲಿ ಇದನ್ನು ನೋಡ್ತಾ ಹೋಗಿ. ಇದು ಎ ಏನು POSಲ್ಲಿ ನೆನಪಿರಲಿ, POSಲ್ಲಿ ನಾನು ಮಾಡ್ತಾ ಇರೋದು. ಸೊ ಈಕ್ವೇಷನ್ ಏನಾಗುತ್ತೆ, ಫಸ್ಟ್ SOPಲಿ ಬರೆಯೋಣ. ಫಸ್ಟ್ SOPಯಲ್ಲಿ ಈಕ್ವೇಷನ್ ಬರೆದು ಅದನ್ನು ಉಲ್ಟಾ ಮಾಡಿಬಿಡ್ಬೋದು. ಸೊ SOPಲಿ ಈಕ್ವೇಷನ್ ಮಾಡಬೇಕಾದ್ರೆ ಹೇಗೆ ಬರುತ್ತೆ, ಇದು ಮತ್ತು ಇದನ್ನು ಕನ್ಸಿಡರ್ ಮಾಡಬೇಕು. ಸೊ 0 ಅಂತ ಅಂದ್ರೇನು, A ಬಾರ್, ನೆಕ್ಸ್ಟ್ B ಬಾರ್ 0, 1 ಅಂತ ಅಂದರೆ C ಪ್ಲಸ್ ಇದಕ್ಕೆ ಬರೀರಿ ಇವಾಗ ಇದಕ್ಕೆ. ಸೊ ಇಲ್ಲಿದೆ ಮತ್ತು ಇಲ್ಲಿ ಇದನ್ನು ಯೂಸ್ ಮಾಡಿ. ಸೊ A B C. ನೆಕ್ಸ್ಟ್ POSಲ್ಲಿ ಅದನ್ನ ಹೇಗೆ ಕನ್ವರ್ಟ್ ಮಾಡ್ತೀನಿ, ಫಸ್ಟ್ ಏನು ಮಾಡಬೇಕು ನಾವು, POSಲ್ಲಿ ಫಸ್ಟು ಸಮ್ ಮಾಡಬೇಕು. ಸೊ A ಬಾರ್ B ಬಾರ್ C ಬಾರ್ ಇದೆಯಲ್ಲ, ಅದನ್ನು ಸಮ್ ಥರ ಬರೀರಿ. ಹೇಗೆ A ಪ್ಲಸ್ B ಪ್ಲಸ್ C. ಸೊ ಬಾರ್ ಎಲ್ಲಿ ಹೋಗಿತ್ತು ಗುರು ಅಂತ ಅಂದರೆ, ಫಸ್ಟ್ SOP ಫಾರ್ಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, 1 ಇದ್ದರೆ A ಅಂತ ಬರಿತೀವಿ, 0 ಇದ್ದರೆ A ಬಾರ್ ಅಂತ ಬರಿತೀವಿ. ಅದೇ POS ಫಾರ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ, 1 ಇದ್ದರೆ A ಬಾರ್ ಅದರ ಉಲ್ಟಾ ಬರಿತೀವಿ, 0 ಇದ್ದರೆ A ಅಂತ ಬರಿತೀವಿ. ಸೊ ಇಲ್ಲೇನು ಮಾಡಿದೆ, ನಾನು ಅದರ ಉಲ್ಟಾ ಬರಿತಾ ಇದ್ದೀನಿ. ಸೊ A ಪ್ಲಸ್ B ಪ್ಲಸ್ C. ನೆಕ್ಸ್ಟ್ ಇದು ABC ಇರೋದನ್ನ ಏನು ಮಾಡ್ತೀನಿ, A ಬಾರ್ ಪ್ಲಸ್ B ಬಾರ್ ಪ್ಲಸ್ C ಬಾರ್. ಸೊ ಇಲ್ಲೊಂದು C ಬಾರ್ ಆಗ್ತದೆ. ಸೊ ಇವಾಗ ಏನಾಯಿತು, ಸಮ್ ಆಯಿತು. ಸಮ್ ಆದಮೇಲೆ ಏನು ಮಾಡಬೇಕು, ಪ್ರಾಡಕ್ಟ್ ಮಾಡಬೇಕು. ಪ್ರಾಡಕ್ಟ್ ಆಫ್ ಸಮ್, ಡಾಟ್ ಪ್ರಾಡಕ್ಟ್ ಇಟ್ಟು ಪ್ರಾಡಕ್ಟ್ ಆಫ್ ಸಮ್. ಸೊ ನನಗೆ POS ಈಕ್ವೇಷನ್ ಸಿಕ್ತು. ಸೊ ಇವಾಗ ನಾನೇನು ಮಾಡಬೇಕು ಅಂದರೆ, ಈ POS ಈಕ್ವೇಷನನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ POS ಪ್ರಾಡಕ್ಟ್ ಆಫ್ ಸಮ್. ಫಸ್ಟ್ ಏನು, ಸಮ್ ಮಾಡಬೇಕು ಅಂತ ಅಂದರೆ ನಾವು ಯಾವ ಗೇಟ್ನ ಯೂಸ್ ಮಾಡ್ತೀವಿ, ಆರ್ ಗೇಟ್. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಬೇಕು ಅಂದರೆ ಯಾವ ಗೇಟ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ಗೇಟ್. ಫಸ್ಟ್ ಏನು ಮಾಡ್ತೀವಿ, ಆರ್ ಗೇಟ್ನ ಯೂಸ್ ಮಾಡ್ಕೊಂಡು ಇವೆರಡನ್ನ ಇಂಪ್ಲಿಮೆಂಟ್ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡೋದಕ್ಕೋಸ್ಕರ ನಾನು ಆ್ಯಂಡ್ ಗೇಟ್ನ ಯೂಸ್ ಮಾಡ್ತೀನಿ. ಫಸ್ಟ್ ಆರ್ ಗೇಟಿಗೆ ಏನೇನು ವ್ಯಾಲ್ಯೂ ಕೊಡಬೇಕು, A B C ಬಾರ್, A B C ಬಾರ್ ಇವಷ್ಟನ್ನು ಕೂಡ ಒಂದು ಆರ್ ಗೇಟಿಗೆ ನಾನು ಕೊಡ್ತೀನಿ. ನೆಕ್ಸ್ಟ್ ಇದು A ಬಾರ್ B ಬಾರ್ C ಇದು ಅಷ್ಟನ್ನು ಕೂಡ, A ಬಾರ್ B ಬಾರ್ C ಬಾರ್ ಇದಷ್ಟನ್ನು ಕೂಡ ನಾನು ಇನ್ನೊಂದು ಆರ್ ಗೇಟ್ಗೆ ಕೊಡ್ತೀನಿ. ಇವೆರಡನ್ನೂ ಕೂಡ ನಾನು ಸಮ್ ಆಯಿತು, ಸಮ್ ಆಗಿರೋದನ್ನ ಪ್ರಾಡಕ್ಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಮಾಡೋದಕ್ಕೆ ಒಂದು ಆ್ಯಂಡ್ ಗೇಟ್ಗೆ ನಾನು ವ್ಯಾಲ್ಯೂನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲೇನಾಗುತ್ತೆ, A ಪ್ಲಸ್ B ಪ್ಲಸ್ C ಬಾರ್, A ಬಾರ್ ಪ್ಲಸ್ B ಬಾರ್
ಪ್ಲಸ್ C ಬಾರ್ ಇವೆರಡನ್ನು ಆ್ಯಡ್ ಮಾಡಿದಾಗ ಡಾಟ್ ಪ್ರಾಡಕ್ಟ್ ಇಲ್ಲಿ ಫೈನಲಲ್ಲಿ ಏನು ಬಂದಿದೆ ಅದು F ಅಂದರೆ ಫೈನಲ್ ಔಟ್ಪುಟ್. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.